ವಿಷಯ ಏನು ಗೊತ್ತಾ, ನೋರಾ ಫತೇಹಿ ಲೀಡ್ ಡ್ಯಾನ್ಸರ್ ಈ KD ಕಾಂಟ್ರವರ್ಷಿಯಲ್ ಸಾಂಗ್ ಆಗಿದೆಯಲ್ಲ, ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ನ ಮಾಡಿದ್ದಾರೆ. ಅವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ ಮೂವಿ ಟೀಮ್ ಅವರು ಈ ಹಾಡಿನ ಅರ್ಥನೇ ಅವರಿಗೆ ತಿಳಿಸ್ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಅದಲ್ದಲೇ ಇವ್ರದ್ದು ಮತ್ತು ಸಂಜಯ್ ದತ್ ಅವ್ರದ್ದು ಇನ್ಅಪ್ರಾಪ್ರಿಯೇಟ್ ಆಗಿರೋ AI ವಿಡಿಯೋ ಜನ್ರೇಟ್ ಮಾಡಿ ಕೂಡ ಹಾಕಿದ್ದಾರೆ ಅಂತ ಹೇಳಿದ್ರು. ಇನ್ನೂ ಮನ್ಸಿಗೆ ಬೇಜಾರಾಗಿದ್ದ ವಿಷಯ ಏನು ಗೊತ್ತಾ, ಅವರು ಮೆನ್ಷನ್ ಮಾಡಿ ಹೇಳಿದ್ರು, ನಾನು ಈ ಒಂದು ಸಾಂಗ್ನ 3 ವರ್ಷದ ಹಿಂದೆ ಶೂಟ್ ಮಾಡಿದ್ದು ಆ್ಯಂಡ್ ಸ್ಯಾಂಡಲ್ವುಡ್ ಕನ್ನಡ ಇಂಡಸ್ಟ್ರಿಯಿಂದ ಬಂದಿದ್ದಂಥ ಆಫರ್ ಈ ಒಂದು ಸಾಂಗ್, ಅದಕ್ಕೋಸ್ಕರ ನಾನು ಶೂಟ್ ಮಾಡಿದ್ದು ಅಂತ ಕ್ಲಿಯರಾಗಿ ಹೇಳಿದ್ರು. ನೀವು ಕೇಳ್ಬೋದು ಏನಪ್ಪ ದೊಡ್ಡ ವಿಷಯ ಇದರಲ್ಲಿ ಅಂತ. ನೋರಾ ಅವ್ರಿಗೆ ಎಷ್ಟು ಜನ ಫಾಲೋವರ್ಸ್ ಇರೋದು? ಈ ವಿಷಯನ ಕೇಳಿ ಗೊತ್ತಿಲ್ಲದೆ ಇರೋರ್ಗು ಸ್ಯಾಂಡಲ್ವುಡ್ ಬಗ್ಗೆ ಒಂದು ಡಿಫ್ರೆಂಟ್ ಒಪಿನಿಯನ್ ಬರಲ್ವಾ ಇವಾಗ? ನನಗೆ ಶಾಕ್ ಆಗ್ತಿರೋದೇನೋ ಅಂದರೆ, ಸ್ವತಃ ಮೂವಿ ಟೀಮ್ ಅವರು ನೋರಾ ಅವರೇ ಈ ವಿಷಯನ ಹೇಳ್ತಿದಾರಲ್ಲ, ಇದು ಪ್ರಾಬಬ್ಲಿ ದ ಫಸ್ಟ್ ಟೈಮ್ ಅನ್ಸುತ್ತೆ ಈ ಥರ ಆಗಿರೋದು. ಆಮೇಲೆ ನೋರಾ ಅವರು ಸ್ವತಃ ಹೇಳ್ಕೊಂಡಿದ್ದಾರೆ, ನೀವು ಮೂವಿ ಟೀಮ್ನ ಕ್ರಿಟಿಸೈಸ್ ಮಾಡಬೇಕು ಈ ವಿಷಯದಲ್ಲಿ ಅಂತ. ಎಲ್ಲಿಗೆ ಹೋಗ್ತಿದ್ದೀವಿ ಸರ್? ವೇರ್ ಆರ್ ವಿ ಹೆಡ್ಡಿಂಗ್? ವೇರ್ ಇಸ್ ಸ್ಯಾಂಡಲ್ವುಡ್ ಹೆಡ್ಡಿಂಗ್? ನನ್ನ ಚಾನೆಲ್ನ ನೀವು ಮುಂಚೆಯಿಂದ ಫಾಲೋ ಮಾಡ್ಕೊಂಡು ಬಂದಿದ್ರೆ ಪ್ರತಿ ಒಂದು ವಿಡಿಯೋದಲ್ಲೂ ನಾನು ಕನ್ನಡ ಅಭಿಮಾನನ ಹೇಳ್ಕೊಂಡು ಬಂದಿದ್ದೀನಿ. ನಾನು ಕನ್ನಡ ಭಾಷೆ ಬೆಳಿಬೇಕು, ಕನ್ನಡ ಸಿನಿಮಾಗಳು ಬೆಳಿಬೇಕು, ಪ್ರಪಂಚದೆಲ್ಲೆಡೆ ಕನ್ನಡಿಗರು ಹೆಮ್ಮೆ ಪಡೋವಾಗ ಮಾಡಬೇಕು, ಇಷ್ಟೇ ಸರ್ ನನ್ನ ಉದ್ದೇಶ. ಈಗ ಹೇಳಿ ನೀವೇ ನಾನು ಹೇಗೆ ಡಿಫೆಂಡ್ ಮಾಡಲಿ ಈ ಒಂದು ಭಾಷೆನ ಅಂತ. ಆ್ಯಂಡ್ ಅಗೇನ್, ನಾನು ಪ್ರೇಮ್ ಸರ್ ತಪ್ಪು ಅಂತ ಹೇಳ್ತಾ ಇಲ್ಲ. ಹಿ ಈಸ್ ಗಿವನ್ ವಂಡರ್ಫುಲ್ ಸಾಂಗ್ಸ್. ಬಟ್ ಅನ್ಫಾರ್ಚುನೇಟ್ಲಿ ನೋಡಿ, ಈ ಒಂದು ವಿಷಯಕ್ಕೆ ಸಿಗಾಕೊಂಡಿದ್ದಾರೆ ಅವರು. ಈ ಎಲ್ಲ ಫಿಲಮ್ಗಳು ಇವಾಗ ಪ್ಯಾನ್ ಇಂಡಿಯಾ ಹೋಗ್ತಿರೋದು ಒಳ್ಳೆ ವಿಷಯನ ಕೆಟ್ಟ ವಿಷಯನ ನಂಗೆ ಗೊತ್ತಾಗ್ತಾ ಇಲ್ಲ. ಒಂದಂತೂ ಹೇಳ್ತೀನಿ, ನಾವು ಎಲ್ಲ ರೀತಿಯಲ್ಲೂ ಎಕ್ಸ್ಪೋಸ್ ಆಗ್ತಾ ಇದ್ದೀವಿ. ನೀವು ಒಪ್ಕೋತಿರೋ ಬಿಡ್ತಿರೋ, ಅಪ್ಪು ಸರ್ ಬಿಟ್ಟು ಹೋದ್ಮೇಲೆ ತುಂಬಾನೇ ದೊಡ್ಡ ಡೌನ್ಫಾಲ್ ಆಗಿದೆ ಈ ಇಂಡಸ್ಟ್ರಿಗೆ. ಬಟ್ ದ್ಯಾಟ್ ಮ್ಯಾನ್ ಅಟ್ ಲೀಸ್ಟ್ ಯೂಸ್ ಟು ಡೂ ಗುಡ್ ಫಿಲಮ್ಸ್, ಫ್ಯಾಮಿಲಿ ಓರಿಯೆಂಟೆಡ್ ಫಿಲಮ್ಸ್ ಮಾಡ್ತಾ ಇದ್ರು. ನೋಡಿ, ನಾಳೆ ಯುಗಾದಿ ಹಬ್ಬ ಬರ್ತಾ ಇದೆ. ಲವ್ ಮಾಕ್ಟೇಲ್ 3 ಬಿಟ್ಟು ಬೇರೆ ಯಾವ ಸಿನಿಮಾನೂ ನಂಗೆ ಕಾಣಿಸ್ತಾ ಇಲ್ಲ. ಅಲ್ಲಿ ಆಕಾಶ್ ಫಿಲಮ್ ರಿಲೀಸ್ ಆಗಿದೆ, ಎಷ್ಟು ಜನ ಹೋಗಿ ನೋಡ್ತಾ ಇದ್ದಾರೆ ಆ ಸಿನಿಮಾನ. ಬರೀ ಸ್ಟಾರ್ಡಮ್ ಒಂದೇ ಅಲ್ಲ, ಅದರಲ್ಲಿ ಇದ್ದಿದ್ದ ಕಂಟೆಂಟು ಹಾಗೆ ಇತ್ತು, ಹಾಡುಗಳು ಎಷ್ಟು ಚೆನ್ನಾಗಿತ್ತು. ನಿಜವಾಗ್ಲೂ ಟೈಮ್ ಲೈನಲ್ಲಿ ಹಿಂದೆ ಹೋಗಿ ಒಂದೊಂದ್ಸತಿ ಅಪ್ಪು ಸರ್ನ ಉಳಿಸ್ಕೊಂಬಾರ್ದಿತ್ತ ಅಂತ ಅನ್ಸ್ಬಿಡುತ್ತೆ. ಐ ರಿಯಲಿ ಮಿಸ್ ಹಿಮ್ ಅ ಲಾಟ್. ನಾನು ಯಾಕೆ ಈ ವಿಷಯನ ಪದೇ ಮೆನ್ಷನ್ ಮಾಡ್ತೀನಿ ಅಂದರೆ, ನಾನು ಕೂಡ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಮುಂದೆ ಅದು ನನ್ಸಾಗುತ್ತೋ ಇಲ್ವೋ ಗೊತ್ತಿಲ್ಲ. ನಾಳೆ ನಾನು ಪ್ರೊಡ್ಯೂಸರ್ ಹುಡ್ಕೋಕೆ ಹೋದರೆ ತುಂಬ ಕಷ್ಟ ಇದೆ ಸರ್. ಅದರಲ್ಲೂ ಕನ್ನಡ ಸಿನಿಮಾ ಅಂತ ಹೇಳ್ಬಿಟ್ರೆ ನನ್ನ ಮೇಲೆ ಇನ್ವೆಸ್ಟ್ ಮಾಡ್ತಾರೋ ಇಲ್ವೋ ಅಂತ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇನ್ಫ್ಯಾಕ್ಟ್ ನಮ್ಮ ಇಂಡಸ್ಟ್ರಿನಲ್ಲಿ ಟ್ಯಾಲೆಂಟ್ಗೆ ಏನೂ ಕಮ್ಮಿ ಇಲ್ಲ. ಈ ಥರ ಸಣ್ಣ ಪುಟ್ಟ ವಿಚಾರಗಳಿಂದ ಅಪ್ಕಮಿಂಗ್ ಫಿಲಮ್ ಮೇಕರ್ಸ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ಸುದೀಪ್ ಸರ್, ಯಶ್ ಸರ್ ಇವರೆಲ್ಲ ತಂದ್ಕೊಟ್ಟಿರೋ ರೆಪ್ಯುಟೇಷನ್ನು ಓವರ್ ನೈಟ್ ಹಾಳಾಗ್ತಾ ಇದೆ. ನೋಡಿ, ನನಗೆ ಗೊತ್ತು ಪದೇ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ರು ಏನೂ ಕೂಡ ಚೇಂಜ್ ಆಗಲ್ಲ ಅಂತ. ಬಟ್ ನನ್ನ ಅಭಿಪ್ರಾಯನ ವ್ಯಕ್ತಪಡಿಸೋದ್ರಿಂದ ಅಟ್ಲೀಸ್ಟ್ ಸ್ವಲ್ಪ ಜನ ಆದರೂ ನನ್ನ ಥರ ಥಿಂಕ್ ಮಾಡ್ತೀರಾ ಅನ್ನೋ ಒಂದು ಸಮಾಧಾನ ಅಷ್ಟೇ. ಹಾಗೆ ನನಗೊಂದು ಕ್ಯೂರಿಯಾಸಿಟಿ, ನನಗೆ ನಿಮ್ಮಿಂದ ತಿಳ್ಕೊಳಕ್ಕೆ ಇಷ್ಟಪಡ್ತೀನಿ, ನಿಮ್ಗೆ ಏನು ಅನ್ನಿಸ್ತಿದೆ ಇದೆಲ್ಲ ನೋಡಿ ಅಂತ. ಆ್ಯಂಡ್ ವಿ ನೀಡ್ ಟು ಸೀರಿಯಸ್ಲಿ ಡಿಸ್ಕಸ್ ಏನು ಚೇಂಜ್ ಆಗಬೇಕು ನಮ್ಮ ಇಂಡಸ್ಟ್ರಿನಲ್ಲಿ ಅಂತ. ಸೊ ಲೆಟ್ಸ್ ಓಪನ್ ದಿಸ್ ಕಮೆಂಟ್ ಸೆಕ್ಷನ್ ಫಾರ್ ಡಿಸ್ಕಷನ್. ಬನ್ನಿ, ಲೆಟ್ಸ್ ಕೀಪ್ ದ ಫಸ್ಟ್ ಸ್ಟೆಪ್ ಟು ಚೇಂಜ್ ಅವರ್ ಇಂಡಸ್ಟ್ರಿ. ಅದು ಈ ಕ್ಷಣದಿಂದನೇ ಶುರುವಾಗಲಿ.